ನಮಸ್ಕಾರಂ ಸದ್ಗುರು. ನನ್ನಲ್ಲಿ ದೃಢ ನಿರ್ಧಾರ ಅನ್ನೋದಿಲ್ಲ. ನಿದ್ರೆ ಬಿಟ್ಟು ನನಗೆ ಯೋಗ ಮಾಡೋದಕ್ಕಾಗ್ತಿಲ್ಲ. ನಿದ್ರೆಗೆ ಬಹಳ ನಿದ್ರೆಯಲ್ಲಿ ಯಾರು ಯೋಗ ಮಾಡಲ್ಲ. ಇಲ್ಲ ಸದ್ಗುರು, ನಿದ್ರೆಯಲ್ಲಿದ್ರೆ ಈಗ ನಾನು 5 ಗಂಟೆಗೆದ್ದು ಯೋಗ ಮಾಡ್ಬೇಕು ಅನ್ಕೋತೀನಿ. ಯೋಗದಂಥ ಅದ್ಭುತ ವಿಷಯಕ್ಕಾಗಿಯೂ ನನಗೆ ನಿದ್ರೆಯನ್ನ ಬಿಡಕ್ಕಾಗ್ತಿಲ್ಲ. ನಿನ್ನಲ್ಲಿ ಅಚಲತೆ ಬಂದು ದಿನ ಯೋಗ ಮಾಡು ಅಂತ ನೀವು ಆಶೀರ್ವದಿಸ್ಬೇಕು ಸದ್ಗುರು. ನೀವು ರಾತ್ರಿ ಸ್ವಲ್ಪ ಬೇಗ ಮಲ್ಕೊಳ್ಳಿ. ಆದರೂ ಬೆಳಗ್ಗೆ ಯೋಗ ಆಗಲಿಲ್ಲ ಅಂದ್ರೆ 1 ಚಮಚ ಹರಳೆಣ್ಣೆ ಕುಡೀರಿ. ಹೌದು, ನಿಜವಾಗ್ಲೂ ಅದರಲ್ಲಿ ಏನೂ ಹಾನಿ ಇಲ್ಲ. ದೇಹಕ್ಕೆ ಅದು ತುಂಬಾ ಒಳ್ಳೇದು. ಸಣ್ಣ ಚಮಚದಲ್ಲಿ ಹರಳೆಣ್ಣೆ ಕುಡೀರಿ. ಕರೆಕ್ಟ್ 4:15 ಎಬ್ಸುತ್ತೆ. ಎಬ್ಸೋದಷ್ಟೇ ಅಲ್ಲ, ದೇಹದಲ್ಲಿ ಯೋಗ ಮಾಡೋದಕ್ಕೆ ಅಗತ್ಯವಾದ ಶುಚಿತ್ವವನ್ನು ತರುತ್ತೆ. ಹೌದು, ಇದನ್ನ ನಾನು ನಿಮಗೆ ಹೇಳಬೇಕು. ಯೋಗಿ ಏನು ಮಾಡ್ತಾನಂದ್ರೆ, ಎಲ್ರೂ ದಿನ 1 ಸಲ ಮಾಡೋದನ್ನ ಅವನು 2 ಸಲ ಮಾಡ್ತಾನೆ. ಹೌದು, ತಮಾಷೆ ಅಲ್ಲ. ಯಾಕಂದ್ರೆ ಮಲ ಅನ್ನೋದು ದೇಹದಲ್ಲಿ ಉಳಿದು ಬಿಟ್ರೆ, ಬೇಗ ಹೊರ ಹೋಗದಿದ್ರೆ ಅದು ತಲೆಗೆ ಏರುತ್ತೆ. ಅದರ ಗುಣ. ದೊಡ್ಡ ಕರಳು ಹೇಗಿರ್ಬೇಕಂದ್ರೆ ನೀರಿನ ಪೈಪ್ ತರಹ ಖಾಲಿಯಾಗಿರ್ಬೇಕು, ಏನೂ ಇರಬಾರದು, ಕ್ಲೀನ್ ಆಗಿರ್ಬೇಕು. ಅದರಲ್ಲಿ ತುಂಬಾ ಮಲ ಇಟ್ಕೊಂಡ್ರೆ ಅದು ಇಲ್ಲಿ ಬಂದು ಸೇರುತ್ತೆ. ಹೌದು, ಆದ್ರಿಂದ ದೇಹದಲ್ಲಿ ಜಡತ್ವ ಬರೋದಕ್ಕೆ ಒಂದು ಮೂಲ ಕಾರಣ ಏನಂದ್ರೆ ದೇಹ ಶುಚಿಯಾಗಿಲ್ಲ. ದೇಹವನ್ನು ಶುಚಿಯಾಗಿಟ್ಟುಕೊಂಡ್ರೆ ತುಂಬಾ ಆಯಾಸ ಆಗಿದ್ರು 5 ಗಂಟೆ ಮಲಗಿದ್ರೆ ಸಾಕು, ತಾನಾಗೆ ಎದ್ದು ಕೂರುತ್ತೆ. ಈಗ ಹೀಗಾಗಿದೆ. 10 ಗಂಟೆ ಮಲಗಿದ್ರೂ ದೇಹಕ್ಕೆ ಹೇಳೋದಕ್ಕೆ ಇಷ್ಟ ಇಲ್ಲದಿದ್ರೆ ದೇಹ ಶುಚಿಯಾಗಿಲ್ಲ ಅಂತ ಅರ್ಥ. ಒಂದು, ನಿಮ್ಮ ಊಟದ ಮೇಲೆ ಗಮನ ಇರಬೇಕು. 2, ರಾತ್ರಿ ಸಣ್ಣ ಚಮಚ ಹರಳೆಣ್ಣೆ ತಿಂಗಳಿಡೀ ಕುಡಿಬೇಕು. ಹೌದು, ಬೆಳಗ್ಗೆ 4:15 ಎಬ್ಬಿಸುತ್ತೆ. ಆಗ 5 ಗಂಟೆಗೆ ಯೋಗ ಮಾಡಬಹುದು. ಬದುಕಿನಲ್ಲಿ ಏನೇ ನಡೀಬೇಕಂದ್ರೂ ಅದಕ್ಕೆ ಸರಿಯಾದ ಜವಾಬ್ದಾರಿಯಿಂದ ಸಿದ್ಧತೆ ಮಾಡಿಕೊಳ್ಳದೆ, ಅಗತ್ಯವಾದ ಪರಿಸ್ಥಿತಿ ನಿರ್ಮಿಸಿಕೊಳ್ಳದೆ ಏನೋ ಆಗಬೇಕು ಅಂದ್ರೆ ಏನೂ ನಡೆಯಲ್ಲ. ಜೀವನ ಹಾಗೆ ನಡೆಯಲ್ಲ. ದೇಹ ಮನಸ್ಸುಗಳಲ್ಲಿ ಅಗತ್ಯವಾದ ಸ್ಥಿತಿ ನಿರ್ಮಿಸಿಕೊಂಡ್ರೆ ಮಾತ್ರ ಎಲ್ಲ ನಡೆಯುತ್ತೆ. ಇಲ್ಲಾಂದ್ರೆ ನಡೆಯಲ್ಲ. ಬೆಳಗ್ಗೆ ಯೋಗ ಮಾಡಬೇಕು ಅಂತೀರಿ, ರಾತ್ರಿ ಹೊಟ್ಟೆ ಬೆರೆಯೋ ಥರ ತಿಂತೀರಿ. ಹಾಗೆ ತಿಂದು ಮಲ್ಕೊಂಡ್ರೆ 10 ಗಂಟೆ ನಿದ್ರೆ ಬರದೆ ಇನ್ನೇನಾಗುತ್ತೆ? ಅದರಲ್ಲೂ ಈ ದೊಡ್ಡ ಕರುಳಲ್ಲಿ ಮಲ ಶೇಖರಣೆ ಆಯ್ತು ಅಂದ್ರೆ ದೇಹದಲ್ಲಿ ಜಡತ್ವ ಬಂದೇ ಬರುತ್ತೆ. ಅದಲ್ಲಿ ಉಳಿಬಾರದು. ಬಂದ ಕೂಡಲೇ ಹೊರಕ್ಕೆ ಹೋಗ್ಬೇಕು. ಮಲವನ್ನ ಬಿಡಬಹುದಲ್ಲ, ಅದನ್ನಾದ್ರೂ ಬಿಟ್ಟುಬಿಡಿ. ದುಡ್ಡು ಬಿಡದಿದ್ರು ಇದನ್ನಾದ್ರೂ. ದೇಹದಲ್ಲಿ ಇಟ್ಕೋಬಾರದು. ಅದಲ್ಲೇ ಉಳ್ಕೊಂಡು ದೇಹ ಅಶುಚಿಯಾಗಿದ್ರೆ ಇದಕ್ಕೆ ಮಲ್ಕೋಬೇಕು ಅನ್ಸುತ್ತೆ. ಇದಿಲ್ಲಿ ಬಾಳ್ಬೇಕು ಅಂತ ತಾನೇ ಬಂದಿರೋದು. ದೇಹಕ್ಕೆ ಬಾಳ್ಬೇಕಾ ಅಥವಾ ಮಲಗಬೇಕಾ? ಇದಕ್ಕೆ ಬಾಳ್ಬೇಕಿದೆ. ಯಾಕೆ ಮಲಗುತ್ತಿದೆ ಅಂದ್ರೆ ಅದನ್ನ ಸ್ವಚ್ಛವಾಗಿಟ್ಕೊಂಡಿಲ್ಲ.